ಹಾಯ್ ಎಲ್ಲರಿಗೂ ನಮಸ್ತೆ. ರೈತರ ವಿಡಿಯೋ ನೋಡತ್ತಿರೋರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆದಷ್ಟು ರೈತರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇವತ್ತು ಅಮಾವಾಸ್ಯೆ ಇಲ್ಲ, ನಾನು ಬೆಳಗಿಂದ ಪೂಜೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ನಿ. ಬೆಳಗ್ಗೆನೇ ಜಲ್ದಿನೇ ಪೂಜೆ ಮಾಡಿದ್ದೀವಿ. ಹುಡುಗರ ಶಾಲೆಗೆ ಹೋಗುವುದಿಲ್ಲ, ಆಗ ಅವ್ರಿಗೆ ಚಪಾತಿ ಪಲ್ಯ ಎಲ್ಲ ಮಾಡಿ ಕಟ್ಟಿದ್ದೆ. ಚಪಾತಿ ಮಾಡೋದೆಲ್ಲ ಆಗಿತ್ತು. ಅದಾಗನೇ ನಾನು ಬೆಳೆ ಕುದಿಯೋಕೆ ಇಟ್ಟೀನಿ, ಕಡ್ಬ ಮಾಡ್ಬೇಕಂಥೇಳಿ. ಇವಾಗ ಎಮ್ಮೆ ಹಿಂಡೋದು ಎಲ್ಲ ಮುಗಿಸಿದ್ನಷ್ಟೊತ್ತಿಗೆ. ಇವಾಗ ಮಿನಿಮಮ್ ಅಂದರೂ ಒಂದು 9 ಗಂಟೆ ಆಗಕ್ಕೆ ಬಂದಿತ್ತು. ಆವಾಗ ಸ್ವಲ್ಪ ಲೈಟಾಗಿ ನಾಷ್ಟಕ್ಕೇನು ಮಾಡಿದ್ದಿಲ್ಲಲ್ಲ, ನಾನು ಚಪಾತಿ ಚಹಾ ತಿಂದೀನಿ. ಆತೇನೋ ಅಲ್ಲಿ ಶಾವ್ಗೆ ತಿನ್ನತ್ತಿದ್ರು ಅವ್ರು. ಗುಂಡಿನ ಕರ್ಕೊಂಡು ಇವಾಗ ಸಾಂಬಾರು ಮಾಡ್ಬೇಕಂತೇಳಿ ಕೊತ್ತಂಬರಿ ಅಲ್ಲಿ ಹೊಂಡದ ಮೇಲೆ ಹಾಕಿನತ್ತೆ. ನಿನ್ನೆ ವಿಡಿಯೋ ತೋರಿಸಿನಿಲ್ಲ, ಅಲ್ಲಿಂದ ಕಿತ್ಕೊಂಡ್ಬಂದೆ. ನಮ್ಮ ಯಜಮಾನ್ರು ಬೆಳಗ್ಗೆನೇ ನೀರು ಸ್ಟಾರ್ಟ್ ಮಾಡಿದ್ರು ಹಾಸ್ಲಾಕ. ನೀವು ನಮ್ಮ ಇಲ್ಲೇ ಬಾಜು ಅಣ್ಣನ ಮಗ ಹುಷಾರಿಲ್ಲ ಅಂತೇಳಿ ನಮ್ಮ ಮನ್ಯಾಗ ಬಿಟ್ಟು ಹೋಗಿದ್ದ ಅಣ್ಣ. ಟಿ ವಿ ಹಚ್ಕೊಟ್ಟಿನಿ, ಅವ ಅಲ್ಲಿ ಮಲ್ಕೊಂಡಿದ್ದ. ಔಷಧಿ ಎಲ್ಲ ಹಾಕಿ ನೋಡ್ಕೊರತ್ತೆ ಬಿಟ್ಟು ಹೋಗಿದ್ದ. ಆಮ್ಯಾಗ ಆತಿ ಅವ್ರ ಅನ್ಕ ದೇವ್ರಿಗೆ ಪೂಜೆಗೆಲ್ಲ ಹೋಳ್ಗೆದು ಸಣ್ಣ ಹೋಳ್ಗೆದು ಮಾಡತ್ತಿದ್ರು. ನಾನು ಸಾಂಬಾರು ಮಾಡತ್ತೀನಿ. ಆಮ್ಯಾಗ ಎಲ್ಲ ಅಡ್ಗೆ ಎಲ್ಲ ಆಯಿತು. ಆಗಾನ ಹೊರಗೆಲ್ಲ ಬಟ್ಟೆ ಅದು ಎಲ್ಲ ವಾಶ್ ಮಾಡುತ್ತಿಲ್ಲ ಮಾಡಿ ಬಂದೀವ್ರಿ. ಇದು ನಿನ್ನೆ ಸಾಂಬಾರು ಸಂಜೆನಾಗಿಂದ ನಾವು ವೇಸ್ಟ್ ಮಾಡಂಗಿಲ್ಲ, ಹಂಗೆ ಅದನ್ನು ಕಾಸ್ಕೊಂಡು ತಿಂದೀವಿ. ಆಮ್ಯಾಗ ಶಾಂಡಿಗೆಲ್ಲ ಕರೆದ್ನಿ. ಅದಾಗನ ಆತಿ ಬಾಣ ಇಡಕ್ಕೆ ಹೋದ್ರೆ ನಮ್ಮ ಹೊಲ್ದಾಗಿನ ಲಕ್ಷ್ಮಿ ದೂರ ಐತದ, ಅಲ್ಲಿಗೆ ಅವರ ಬಾಣ ತೊಗೊಂಡು ಹೋದರು. ಇನ್ನು ನಮ್ಮ ಯಜಮಾನ್ರು ನೀರು ಹಾಸ್ತಾನದಾರ. ಅರ್ಧ ನೀರು ಖಾಲಿ ಆಯಿತು, ಆಗಲೇ ಇಲ್ಲ. ಮತ್ತು ಹಾಲು ಬಂದ್ ಮಾಡೀನಿ ಇವಾಗ. ಯಾಕಪ್ಪ ಅಂದ್ರೆ ಆಗಲೇ ಇಲ್ಲದ ನೀರು ಸಣ್ಣ ಬರತ್ತಿತ್ತು. ಆಮ್ಯಾಗ ಊಟ ಮಾಡಿದೆವು, ಒಟ್ರು ಹೋಳಿಗೆ ಊಟ ಬಾಳು ಮಮ್ಮ ನೋಡ್ಕೊತ. ಅದು ಆದ ಬಳಿಕ ನಾನು 2 ಗಂಟೆಗೆ ದನಗಳು ನೀರು ಕುಡ್ಸಾಕತ್ತೀನಿ. ಇವಾಗ ನಮ್ಮ ಮೊನ್ನೆ ಗುಬ್ಬಿ ಎಲ್ಲ ಬಂದವು, ವಾಪಸ್ ಹೇಳಿನಿಲ್ಲ. ಅರ್ಧ ಹೋಗ್ಯಾವ, ಅರ್ಧ ಅಷ್ಟು ಅದಾವ. ಈಗಂತೂ ಹಣ್ಣಿನ ಸೀಸನ್ ಐತಲ್ಲ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಇರ್ತಾವೆ. ಹಾಗಾಗಿ ಹೋಗ್ಯಾವು. ಸ್ವಲ್ಪ ಇದ್ದು ವಿಡಿಯೋದಾಗ ಸಿಕ್ಕು ಇವತ್ತಿಗೆ. ನಾನು ನೀರು ಕುಡ್ಸಾಕತ್ತೇನಂತ ಹೇಳಿ ಆತಿ ನೀರು ತುಂಬಾಕತ್ತಿದ್ರು ನೋಡ್ರಿ ಅವ್ರು. ನಮ್ಮ ಅತ್ತೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಪವರ್ಫುಲ್ ಶಕ್ತಿ ಇರುವಂಥ ಮಹಿಳೆ ಅಂತ ಹೇಳ್ಬೋದು. ನಮ್ಮ ಅತ್ತೆ ಹೇಳಕತ್ತೀನಿ. ಯಾಕಪ್ಪ ಅಂದ್ರೆ ಹೆವಿ ಕೆಲಸ ಮಾಡ್ತಾರೆ. ಜಂತ್ಯಾನ ಒಂದಿಟ್ಟು ಕುಂದ್ರಂಗಿಲ್ಲ ಅವ್ರು. ನಾವು ಏನರೇ ಮಾಡಿ ಬಂದ್ರೆ ಬೇಸರ ಮಾಡ್ಕೋತೀವಿ, ಅವ್ರು ಒಟ್ಟು ಬೇಸರ ಮಾಡ್ಕೊಳ್ಳಲ್ಲ. ಒಂದಾಗಣ ಒಂದು ಮಾಡ್ತಾನೆ ಇರ್ತಾರೆ. ಬ್ಯಾಡ ಅಂದ್ರೆ ಕೇಳಂಗಿಲ್ಲ, ಅವ್ರಿಗೆ ಮಾಡೋತನ ಸಮಾಧಾನ ಇರಂಗಿಲ್ಲ. ನಾವು ಏನೂ ಅನ್ನಂಗಿಲ್ಲ. ಅದಕ್ಕೆ ಮಾಡಿದವರೆಲ್ಲ ಹಿಂದ್ಕಿನ ಜೀವ ಅಲ್ಲ, ಹಾಗಾಗಿ ಕುಂದ್ರಕ್ಕೆ ಇಷ್ಟಪಡಂಗಿಲ್ಲ. ಸೊ ಇವಾಗ ನಾನು ಎಲ್ಲಕ್ಕೂ ನೀರು ಕುಡಿಸಿ ಮೇವು ಹಾಕಾಕತ್ತೀನಿ. ತುಂಬ ಜನ ಅಂತಾರೆ ಇಲ್ಲಿ ಸುಮ್ಮ ಬಿಡವ ಮಾಡ್ತಾರೆ, ಹಂಗೆ ನೀ ಯಾಕೆ ಮಾಡ್ತಿ, ಹೀಗೆಲ್ಲ ಹೇಳ್ತಿರ್ತಾರೆ. ಕರೆ ಆದರೂ ಅವರು ಒಟ್ಟು ಕುಂದ್ರಂಗಿಲ್ಲ. ಈಗಿನ ಜೀವಗಳು ಹಂಗವ, ಕೆಲಸ ಮಾಡಿದ ಜೀವ ಇರ್ತಾವಲ್ಲ, ಹಾಗಾಗಿ ಕುಂದ್ರಕ್ಕೆ ಇಷ್ಟನೇ ಪಡಂಗಿಲ್ಲ ಅವರು. ಆ್ಯಕ್ಚುಲಿ ತುಂಬ ಕೆಲಸ ಮಾಡ್ತಾರೆ. ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿನೇ ಕೆಲಸ ಮಾಡ್ತಾರೆ. ಅವ್ರಂಥ ಅತ್ತಿನ ಪಡ್ಯಾಕೆ ನಾವು ಪುಣ್ಯ ಮಾಡಿರ್ಬೇಕಂತ ಹೇಳ್ತೀನಿ ನಾನು. ನಿಜ. ನಾವು ನಮ್ಮ ದಿವಸಾಗೆ ಸೀತಾಪಕ್ಕ ತಿಂತೇನೆ ಕೇಳಿ ಒಲ್ಲತ್ತ ಒಂದು ಬೆಳಗ್ಗೆಯಿಂದ ನೀರು ಹಸಾತರ. ಇನ್ನೂ ಆಗೋದ ಮಳೆ ಮಳೆ ಇಳಿದಿತ್ತು, ಆಗ ಒಂದಿಟ್ಟು ಬರಲೇ ಇಲ್ಲ. ಅದೊಂದು ಸಣ್ಣ ಇರೋದು ಆ ಕಡೆಯಿಂದ ಬರತ್ತಿಲ್ಲ. ಅಲ್ಲಿ ಒಂದು ಬೆಳಗ್ಗೆಯಿಂದ ಹಸಾತರ ಇಷ್ಟ, ಅಲ್ಲಿಂದ ಇಲ್ಲಿ ತನಕ ಅಷ್ಟ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಉಳ್ದೈತಿ. ಹಿಂಗೆ ನೋಡ್ರಿ ರೈತರ ಜೀವನ. ಇದು ಏನಂತ ನೋಡತ್ತೀರೇನು, ಇದ್ರದ್ದು ಅಂಗಡಿ. ಇದ್ರಾಗ ಪೇರುಕಾಯಿ ಇದಾವೆ. ಯಾಕಪ್ಪ ಅಂದ್ರೆ ನಿನ್ನೆ ಖುಷಿಗೋ ಟೀಚರ್ ಅಲ್ಲ ಸಾರಿ, ಆಯಾ ಆಂಟಿ ಇರ್ತಾರಲ್ಲ, ಅವ್ರು ಬಿಡ್ಸಕ್ಕೆ ಬರೋರು ಅಲ್ಲಿ ಪೇರು ಗಿಡದಾಗ ಹರ್ಕೊಳಕತ್ತಿದ್ರು ಪಾಪ. ಅದು ಅಲ್ಲಿ ಕಾಯಿ ಇಲ್ಲ ದಂಡಿಗೆ, ಹಂಗೆ ಹರಿಯಾಕತ್ತಿದ್ದು. ಅಂದರೆ ಎಳೆ ಹರ್ಕೊಳತ್ತಿರೋರು, ಹಣ್ಣಿಲ್ಲ. ಅದಕ್ಕೆ ನಾನು ಅವ್ರು ಬರೋಟಿಗೆ ಅಂತೇಳಿ ಪೇರುಕಾಯಿ ಹರಿದು ಇಟ್ಟೇನಿ. ಬೇರೆ ಗಿಡದಾಗಿದ್ದು ಇವು. ಸೊ ಇವ್ನು ಹೋದಲ್ಲಿ ಹಾದಿ ದಂಡಿಗೆ ಇಟ್ಟಿನಿ ಅಂದ್ರೆ ಅವ್ರು 20 ರೂಪಾಯಿ ಕೊಡಾಕೆ ಬರ್ತೈತಿ. ಅದಕ್ಕೆ ಇದ್ರಾಗ ಇಟ್ಕೊಂಡು ಹೊಂಟೀನಿ. ಅಲ್ಲಿ ಮೊದಲೇ ಆಯಾ ಆಂಟಿ ಇದ್ದಾಗ ಅವ್ರಿಗೆ ಫುಲ್ ಕ್ಲೋಸ್ ಆಗಿರೋರು ನನಗೆ ಮಾತಾಡ್ಸೋದು. ಇವ್ರು ಈಗ ಹೊಸ್ತಾಗಿ ಬಂದರು, ಅದಕ್ಕೆ ಪರಿಚಯ ಇಲ್ಲ ಅಷ್ಟೊಂದು. ಅವರಿಗೆಲ್ಲ ಬಾಳೆಹಣ್ಣು ಆಗಿರ್ಬೋದು, ಪೂಜೆ ವಸ್ತು, ಹೂವು, ಹಣ್ಣು ಎಲ್ಲ ಥರ ಕೊಡ್ತಿದ್ದೆ ನಾನು. ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವ್ರು. ಇವ್ರು ಇನ್ನೂ ಪರಿಚಯ ಆಗಿಲ್ಲ. ಒಂದು ಸಲ ಅವ್ರ ಗಾಡಿ ಇಳಿದು ಹಿಂಗೆ ಮಾತಾಡ್ಸೋದು ಮಾಡೋಂಗಿಲ್ಲ, ಹಾಗಾಗಿ ಪರಿಚಯ ಇಲ್ಲ ನಂಗೆ ಅಷ್ಟೊಂದು. ಸೊ ಖುಷಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಇನ್ನೂ ಬಂದಿಲ್ಲ ಬಸ್, ಅನ್ಕ ಹೋದ. ಅಲ್ಲಿ ಹಾದಿ ಕಡೆ ಇಡ್ತೀನಿ ಇವನ್ನ. ಹಾದಿ ಕಡೆ ಓದಿಟ್ಟು ಎಮ್ಮೆ ಹಿಂಡಾತೀನಿ ನಾನು. ನಮ್ಮ ಅತ್ತೆ ನೋಡ್ರಿ ಇಲ್ಲಿ ನಾ ಕಟ್ಟಿಗೆ ತೊಗೋಬೇಕಾರ ಅಲ್ಲಿ ಹೆಗ್ಗಣ ಹಡಿತು. ಅದಕ್ಕೆ ಇವ್ನು ಕಟ್ಟಿಗೆ ತೆಗೆದು ಬೇರೆ ಕಡೆ ಇಡಬೇಕು, ಹೆಗ್ಗಣ ಹಡತೈತೆ ಅಂತ ಬರೀ ಹೇಳೀನಿ ಅಷ್ಟ. ಆಲ್ರೆಡಿ ಅವರು ಅವ್ನು ತೆಗಿಯಾಕೆ ಶುರು ಮಾಡಿದರು. ಅದಾದ ಬಳಿಕ ಎಮ್ಮೆ ಹಿಂಡಿ ನಾನು ಈಗ ಮೇವು ಕಡಿಯಾಕೆ ಬಂದನು. ಯಾಕಂದರೆ ಯಜಮಾನ್ರು ಮುಂಜಾನೆಯಿಂದ ನೀರು ಹಸತ್ತಾರ. ಆಲ್ರೆಡಿ ಇವಾಗ 6 ಗಂಟೆ ಆಗಕ್ಕೆ ಬತ್ತು, ಇನ್ನೂ ನೀರು ಆಗೇ ಇಲ್ಲ. ಇವಾಗ ಮನೆಯಿಂದ ಬಿಟ್ಟಿದ್ರು. ಅದಕ್ಕೆ ನಾನು ಅನ್ಕತನ ಮೇವು ಕಡಿದ್ರೆ ಆಯ್ತು, ಅವ್ರ ಮಿಷಿನ್ಗೆ ಹಾಕ್ಲಿಕ್ಕೆ ಹೆಲ್ಪ್ ಆಕೈತೆ ಅಂತೇಳಿ ನಾನು ಮೇವು ಕಡಿಯಾಕತ್ತೀನಿ. ಯಾಕಪ್ಪ ಅಂದ್ರೆ ಮತ್ತು ಅವ್ರಿಗೆಲ್ಲ ಕೆಲಸ ಮಾಡ್ತಾರೆ
ಮಾಡ್ತಾನಂದ್ರೆ ನಾವು ಇಬ್ಬರು ಸಮವಾಗಿ ಅಂದ್ರೆ ಅವ್ರನ್ನ ಮಾಡ್ರಿ ನಾವೊಂದು ಮಾಡ್ಬೇಕು, ಹಂಗಂದ್ರೆ ಹೆಲ್ಪ್ ಆಗಿದ್ರೇನ ಚಂದ ಅಲ್ಲ ಜೀವನ. ಅದಕ್ಕಾಗೇನ ಈಗ ಇಷ್ಟು ಮೇವು ಕಡ್ದೆ ನೋಡ್ರಿ. ಅವು ಮೇವು ಏನಪ್ಪ ಅಂದ್ರೆ ದಪ್ಪ ಆಗಿಬಿಟ್ಟಿದ್ವು, ಒಟ್ಟು ಕಡಿಲಾಕ ಭಾಳ ಹೆವಿದನ್ ಆಗಿಬಿಡ್ತು. ಆಮ್ಯಾಗ ಒಂದು ಸ್ವಲ್ಪ ತಪ್ಲಾಗ ಕಡ್ಕೊಂಡು ಮನೆಗೆ ಬಂದ ದೀಪ ಹಚ್ಚಿ ಇವಾಗ ಊಟ ಮಾಡ್ಬೇಕು. ನಾವು ನಮ್ಮ ಕಡೆ ಹೋಳ್ಗೆ ಅದರ ಜೊತೆ ಆ ಸೈಡ್ ಅನ್ನ ಸಾರು ಹಾಕೊಂಡು ತಿನ್ನೋದು ಭಾರಿ ಇಷ್ಟ ಆಗ್ತೈತೆ ನಮ್ಗೆ. ಇವಾಗ ನೋಡ್ರಿ ಮೇವು ಕೊರಿಲತ್ತಾರ. ನಮ್ಮ ತೇಜು ಇನ್ನೂ ಹೋಮ್ವರ್ಕ್ ಮಾಡತ್ತೆ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು.